ಮಳೆ ಹೊಡೆತಕ್ಕೆ KR ಮಾರ್ಕೆಟ್ ಫುಲ್ ಅಧ್ವಾನ. ಸತತ ಮಳೆಯಿಂದ ವ್ಯಾಪಾರ ಇಲ್ಲ, ವಹಿವಾಟಿಲ್ಲ, ಗ್ರಾಹಕರಿಲ್ಲ. ಇಡೀ KR ಮಾರುಕಟ್ಟೆ ಖಾಲಿ ಖಾಲಿ. ತರಕಾರಿ, ಹೂವು, ಹಣ್ಣುಗಳು ನೋಡಿ, ಹೂವು ಒಂದು ದಿವಸ ಇಟ್ಟುಬಿಟ್ರೆ ಹೋಗ್ಬಿಡ್ತವೆ ನೋಡಿ. ಅಲ್ಲಿ ಅದನ್ನ ನೋಡೋರಿಲ್ಲ. ಹಿಂಗೆ ಮಳೆ ಬಂತು ಅಂತಂದರೆ ಮುಗೀತು ಕತೆ. KR ಮಾರ್ಕೆಟ್ನ ಸ್ಥಿತಿ ನೋಡಿ ಇದು. ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ. ಬೀದಿ ಬದಿಯ ವ್ಯಾಪಾರಿಗಳು ಕೂಡ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಸೊಪ್ಪು ಹಾಕೊಂಡಿರ್ತಾರೆ, ಹೂವು, ಹಣ್ಣು ಅದನ್ನೆಲ್ಲ ಮಾರಾಟ ಮಾಡುವಂಥವ್ರು. ಅವ್ರ ಗತಿ ಏನು? ಕೆಲವರು ಯಾರಾದರೂ ಒಬ್ಬರು ಗಿರಾಕಿ ಸಿಕ್ಕರೂ ಕೂಡ ಮಳೆಯಲ್ಲೇ ವ್ಯಾಪಾರ ಮಾಡ್ತಾರೆ. ಯಾರಿಗೆ ಹೇಳಬೇಕು ಈ ಸಮಸ್ಯೆಯನ್ನು? ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅಕ್ಕಪಕ್ಕದ ಏರಿಯಾದವರು ಒಂದಷ್ಟು ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂಥ ಪುಣ್ಯಾತ್ಮರುಗಳು ಕೂಡ ಇದ್ದಾರೆ ಬೆಂಗಳೂರಲ್ಲಿ. ಒಂದಿಷ್ಟು ಊಟ ತಿಂಡಿ ತಂದುಕೊಡುವಂಥವ್ರು, ಏನಾದರೂ ಈ ರೀತಿ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಸರಬರಾಜು ಮಾಡುವಂಥವ್ರು ಇದ್ದಾರೆ. ಇನ್ನೂ ಒಂದು ಕಡೆಗೆ ಸರ್ಕಾರವೂ ಒಂದು ಕಡೆ ವ್ಯವಸ್ಥೆ ಮಾಡ್ತಾಯಿದೆ, BBMPನೂ ಕೂಡ ಒಂದು ಕಡೆ ವ್ಯವಸ್ಥೆ ಮಾಡ್ತಾಯಿದೆ, ಇನ್ನೊಂದು ಕಡೆಗೆ ಜನಸಾಮಾನ್ಯರು, ದಾನಿಗಳು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ಕೊಡ್ತೀನಿ. ಬನ್ನಿ, ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗ್ಗೆಯಿಂದಲೂ ಕೂಡ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ KR ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟಿಗೂ ಕೂಡ ಕತ್ತರಿಯನ್ನು ಹಾಕಿರುವಂಥದ್ದು. ಜನ ವ್ಯಾಪಾರಸ್ಥರು ಇಲ್ಲಿ ಕಂಗಾಲನ್ನು ಪಡ್ತಾ ಇರುವಂಥದ್ದು. ಯಾಕಂತಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ರೀತಿಯಾಗಿ ನೀರು ನಿಂತು ಕೊಚ್ಚೆ ರೀತಿ ಆಗ್ಬಿಡತ್ತೆ. ಅದು ಒಂದ್ ಕಡೆ ಆದ್ರೆ, ಇಂತಹ ಮಳೆ ಬಂದಂತ ಸಂದರ್ಭದಲ್ಲಿ ತೀರಾ ಅಗತ್ಯತೆ ಇರೋರು ಬಿಟ್ರೆ ಬೇರೆ ಯಾರೂ ಕೂಡ ಇಲ್ಲಿ ಹೂ ಆಗಿರ್ಬೋದು, ಹಣ್ಣು ತರಕಾರಿ ಖರೀದಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಗ್ರಾಹಕರು ಇಲ್ಲದೆ ಕೂಡ ಪರದಾಡ್ತಿರುವಂಥದ್ದು. ಇಲ್ಲಿ ಗಮನಿಸಬಹುದು, ನಿಂತ ನೀರಲ್ಲಿಯೇ ಹೂವಿನ ವ್ಯಾಪಾರವನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಗ್ರಾಹಕರು ಕೊಡೆಯನ್ನ ಹಾಕೊಂಡು, ಅದ್ರ ಜೊತೆಗೆ ರೈನ್ ಕೋಟ್ ಅನ್ನ ಹಾಕೊಂಡು, ಹಾಗೇನೆ ಪ್ಲಾಸ್ಟಿಕ್ ಚೀಲಗಳನ್ನ ತಲೆ ಮೇಲೆ ಹಾಕೊಂಡು ಮಳೆಯಿಂದ ರಕ್ಷಣೆಯನ್ನ ಪಡ್ಕೋತಾ ಇರುವಂಥದ್ದು. ಮಳೆ ನೀರಲ್ಲೇ ನಿಂತ್ಕೊಂಡು ವ್ಯಾಪಾರ ವಹಿವಾಟನ್ನ ಕೂಡ ಮಾಡ್ತಾ ಇರುವಂಥದ್ದು. ಇದು ಒಂದು ಕಡೆ ಆದ್ರೆ, ಬಂದಂತಹ ನೀರು ರಸ್ತೆ ಮೇಲೆ ಕೂಡ ಹರಿದು ಹೋಗ್ತಾ ಇರುವಂಥದ್ದು. ಹಾಗಾಗಿ ರಸ್ತೆ ಅಕ್ಕಪಕ್ಕ ಇಟ್ಟಿದ್ದಂತಹ ಹೂಗಳೆಲ್ಲವೂ ಕೂಡ ನೀರಲ್ಲಿ ಕೊಚ್ಚಿ ಹೋಗುವಂತ ಆತಂಕದಲ್ಲೂ ಕೂಡ ಗ್ರಾಹಕರಿರುವಂಥದ್ದು. ನಾವು ಹೂವಿನ ಮಾರ್ಕೆಟ್ ಅನ್ನ ಗಮನಿಸಿದ್ವಿ. ಹೂವಿನ ಮಾರ್ಕೆಟ್ ಅಲ್ಲೂ ಕೂಡ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಪಡ್ತಾರೋದು. ಸದ್ಯಕ್ಕೆ ತರಕಾರಿ ಮಾರ್ಕೆಟ್ ಬಳಿಯಲ್ಲಿದ್ದೀವಿ. ಇಲ್ಲೂ ಕೂಡ ಅಂದ್ರೆ ತಂದಂತಹ ಎಲ್ಲ ತರಕಾರಿಗಳನ್ನ, ಬದನೆಕಾಯಿ ಆಗಿರ್ಬೋದು, ನುಗ್ಗೆಕಾಯಿ ಸೇರಿದಂತೆ ಕೊತ್ತಂಬರಿ ಸೊಪ್ಪು, ಅದ್ರ ಹಾಗೇನೆ ಕರಿಬೇವು, ಅದ್ರ ಜೊತೆಗೆ ಬೇರೆ ಬೇರೆ ಸಾಕಷ್ಟು ತರಕಾರಿಗಳೆಲ್ಲವನ್ನ ಕೂಡ ಇಟ್ಟು ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗಿರುವಂತದ್ದು. ಅಮ್ಮ, ಇದೇ ರೀತಿ ಮಳೆ ಬೀಳ್ತಿದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಹೇಳಿ ಜನ ಬರ್ತಿಲ್ವಾ? ತುಂಬಾನೇ ಕಷ್ಟ ಆಗ್ತಿದೆ ನೋಡಿ. 20 ರೂಪಾಯಿ ತಂದ 10 ರೂಪಾಯಿಗೆ ಆಗ್ತಾ ಇದೀವಿ. ಜನನೇ ಇಲ್ಲ, ಬೆಳಗ್ಗೆಯಿಂದ ಸುಮ್ನೆ ನೆನಿತಾನೆ ಇದೀವಿ. ಇನ್ನು ಸ್ವಲ್ಪ ಜೋರ್ ಮಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತೈತೆ. ನಮ್ಗೆ ಲಾಸ್. ನೀರ್ ನೋಡಿ, ಇಲ್ಲಿ ನೀರಲ್ಲಿ ಕೂತಿ ನಮ್ ಕಾಯಿಲೆ ಬಂದ್ರೆ ಯಾರು ನೋಡ್ತಾರೆ? ಸರ್ ನೋಡಿ, ನೀರಲ್ಲಿ ಎಲ್ಲ ಕುಂತೀವಿ, ವ್ಯಾಪಾರನೇ ಇಲ್ಲ. ಒಂದು ವಾರ ಆಯ್ತು ತೆಂಗಿನಕಾಯಿ ತಗೊಂಡು. 20 ರೂಪಾಯಿಗೆ ಹಾಕ್ತಿವಿ, 30 ರೂಪಾಯಿ ಕಾಯಿ ವ್ಯಾಪಾರ ಇಲ್ಲ, ಏನಿಲ್ಲ. ಛತ್ರಿ ಮಾಡ್ಕೊಂಡು ಎಲ್ಲ ನಂದು ಹೋಗ್ಬಿಟ್ಟಿದೀವಿ. ಕಾಲೆಲ್ಲ ಒಂಥರ ಇರುತ್ತೆ. ನೀರು ನೋಡಿ ಹಿಂಗೆ ಇರುತ್ತೆ ನೋಡಿ ಸರ್. ಅದೇ ரொம்ப ಕಷ್ಟ ಇರುತ್ತೆ ನಮ್ಗೆ. ಸೊ ಇದು ಇಲ್ಲಿ ವ್ಯಾಪಾರಸ್ಥರು ಹೇಳ್ತಿರುವಂತಹ ಮಾತು. ಅಂದ್ರೆ ಈ ಮಾರ್ಕೆಟ್ನ ಇಡೀ ಚಿತ್ರಣವನ್ನ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಗಮನಿಸಬಹುದು, ಅಂದ್ರೆ ಇಲ್ಲಿ ಬೆಳಗ್ಗೆ ಇಷ್ಟೊತ್ತಿಗೆ ಕಾಲಿಡೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ಗ್ರಾಹಕರು ತಮಗೆ ಬೇಕಾದಂತಹ ವಸ್ತುಗಳೆಲ್ಲವನ್ನ ಕೂಡ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನು ನೀವು ನೋಡಬಹುದು, ಕೇವಲ ಗ್ರಾಹಕರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಆದ್ರೆ ಇವತ್ತು ವ್ಯಾಪಾರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಟಾರ್ಪಲ್ಗಳನ್ನ ಹಾಕೊಂಡಿದ್ದಾರೆ, ಅದ್ರ ಜೊತೆಗೆ ಕೊಡೆಗಳನ್ನ ಕೂಡ ಹಾಕೊಂಡಿದ್ದಾರೆ. ಏನು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಕರಿಬೇವು ಆಗಿರ್ಬೋದು, ನೀರು ಬಿದ್ದರೆ ಹಾಳಾಗಿ ಹೋಗುತ್ತೆ, ಕೊಚ್ಚೋಗುತ್ತೆ ಅನ್ನುವಂತಹ ಒಂದು ಆತಂಕವನ್ನು ಕೂಡ ಇಲ್ಲಿದ್ದಂತಹ ವ್ಯಾಪಾರಸ್ಥರು ಮಾಡ್ತಾ ಇರುವಂಥದ್ದು. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ತರಕಾರಿ ಇದೆ. ಇಷ್ಟೊತ್ತಲ್ಲಿ ಸಾಕಷ್ಟು ತರಕಾರಿಗಳೆಲ್ಲವೂ ಕೂಡ ಸೇಲ್ ಆಗಬೇಕಿತ್ತು. ಆದರೆ ನಿರಂತರವಾಗಿ ಸುರಿತಿರುವಂಥ ಮಳೆಗೆ ಗ್ರಾಹಕರು ಕೂಡ ಬರ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಜನ
ವ್ಯಾಪಾರಸ್ಥರು ಅಂದರೆ ಏನು ಬಂಡವಾಳವನ್ನು ಹಾಕಿ ಏನು ತಂದಿದ್ದಾರೆ ಅದೆಲ್ಲವೂ ಕೂಡ ಲಾಸ್ ಆಗ್ತದೆ ಅಲ್ಲ ಅನ್ನುವಂಥ ಆತಂಕದಲ್ಲಿ ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಹೆಚ್ಚಾಗಿ ವ್ಯಾಪಾರ ಮಾಡುವಂಥವ್ರು ವೃದ್ಧರೇ ಜಾಸ್ತಿ. ಯಾಕಂತಂದರೆ ಅವರು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡಿ ಇಡೀ ಮನೆಯನ್ನು ನಿರ್ವಹಣೆ ಮಾಡಬೇಕು. ಆದರೆ ಒಂದು ದಿನ ಈ ರೀತಿಯಾಗಿ ತಂದಂತಹ ವಸ್ತುಗಳು ಹಾಳಾಗ್ಬಿಡುತ್ತೆ. ಅಂದರೆ ವ್ಯಾಪಾರ ಆಗದೆ ಇರೋದು ಇನ್ನೊಂದು ಕಡೆ, ಆದರೆ ತಂದಂತಹ ಒಂದು ವಸ್ತುಗಳೆಲ್ಲವೂ ಕೂಡ ಹಾಳಾದರೆ ಮುಂದೆ ಏನು ದಿಕ್ಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ಆ ದಿನ ಒಂದಿಷ್ಟು ವ್ಯಾಪಾರವನ್ನು ಮಾಡಿ ಮನೆಯನ್ನು ನಡೆಸುವಂತಹ ಜನ ಇಲ್ಲಿರೋ ಎಲ್ಲರೂ ಕೂಡ. ಆದರೆ ಈ ರೀತಿಯಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಲಾಸ್ ಆಗುತ್ತೆ, ದೊಡ್ಡ ಹೊಡೆತ ಆಗುತ್ತೆ, ಮನೆ ನಿರ್ವಹಣೆ ಕೂಡ ಕಷ್ಟ ಆಗುತ್ತೆ, ಸರಿಯಾದಂಥ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ಕೊಳಚೆ ನೀರೆಲ್ಲ ಬಂದು ಏನಾದರೂ ಹುಷಾರು ತಪ್ಪಿದ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು, ಇದೆಲ್ಲ ಒಂದು ಆಲೋಚನೆಗಳು ಕೂಡ ಅವರಲ್ಲಿ ಇರುವಂಥದ್ದು. ಹಾಗಾಗಿ ಇನ್ನೂ ಕೂಡ ಬೆಂಗಳೂರಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ. ಇನ್ನು 3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಇರುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಅಲ್ಲಿವರೆಗೂ ಕೂಡ ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿರುವಂತಹ ವ್ಯಾಪಾರಸ್ಥರು ಯೋಚನೆ ಮಾಡುವಂತಾಗಿದೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪ ನಾಯ್ಕ್, TV9 ಬೆಂಗಳೂರು.